ಸತತವಾಗಿ 4ರಿಂದ 5 ಬಾರಿ ಕಾಂಗ್ರೆಸ್ ಶಾಸಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಏನು ಕೆಲಸ ಆಗಿದೆ, ಮುಂದೆ ಏನಾಗಬೇಕಾಗಿದೆ, ಇದು ವಂಶಾಡಳಿತ ಕೊನೆ ಆಗಬೇಕಾ ಅಥವಾ ಅದೇ ಪಕ್ಷಕ್ಕೆ ಅಧಿಕಾರ ಕೊಡಬೇಕಾ, ಅದು ತೀರ್ಪು ಇರೋದು ಮತದಾರರಲ್ಲಿ. ನೀವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ಸಿಂದ ಯಾರಿಗೆ ಸಿಕ್ಕಿದೆ ಯಾರಿಗೆ ಗೆಲ್ಲಿಸ್ತೀರಿ, ಬಿ ಜೆ ಪಿಯಿಂದ ಯಾರಿಗೆ ಸಿಕ್ಕಿದೆ ಯಾರಿಗೆ ಗೆಲ್ಲಿಸ್ತೀರಿ ಅಂತ ನೀವು ಈ ಒಂದು ವಿಚಾರ ತರ್ತೀರಿ. ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಮೂಲಭೂತ ಸೌಕರ್ಯಗಳು, ಇಲ್ಲಿ ಮತದಾರನಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿದೆ. ಸ್ಕೂಲು ಮತ್ತು ಡಿಗ್ರಿ ಕಾಲೇಜು ಮತ್ತು ಆಟದ ಮೈದಾನ ಪ್ರತಿಯೊಂದು ನಾವು ಏನೇ ಬೇಕಂದ್ರೂ ಕೂಡ ನಾವು ಉತ್ತರಕ್ಕೆ ಹೋಗ್ಬೇಕು. ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕಣ ರಂಗೇರ್ತಾ ಇರತಕ್ಕಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ ಟಿಕೆಟ್ ಫೈನಲ್ ಆಗಿ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಘೋಷಣೆ ಆಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಚರ್ಚೆಗಳನ್ನು ಕ್ಷೇತ್ರದಲ್ಲಿ ಹುಟ್ಟುಹಾಕಿದೆ. ಹಾಗಾದರೆ ಈ ಒಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಬೆಳವಣಿಗೆಗಳಾಗ್ತಾ ಇದೆ, ಶಾಮನೂರು ಕುಟುಂಬಕ್ಕೆ ಮತ್ತೆ ಟಿಕೆಟ್ ಹೋಗಿರೋದನ್ನು ಬೇರೆ ಪಕ್ಷಗಳು ಯಾವ ರೀತಿ ನೋಡ್ತಾ ಇದ್ದಾವೆ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಆಪ್ನ ಜಿಲ್ಲಾ ಕಾರ್ಯದರ್ಶಿ ಅವರನ್ನು ಮಾತಾಡಿಸ್ತಾ ಹೋಗೋಣ. ಅವ್ರು ಏನು ಹೇಳ್ತಾರೆ ಈಗ ವಿಚಾರ ಬಗ್ಗೆ. ಸರ್, ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ಕಾಂಗ್ರೆಸ್ನಿಂದ ಶಾಮನೂರು ಕುಟುಂಬಕ್ಕೆ ಮತ್ತೆ ಟಿಕೆಟ್ ಹೋಗಿರ್ತಕ್ಕಂಥದ್ದು, ಜೊತೆಗೆ ಬಿ ಜೆ ಪಿಯಿಂದ ಈಗಾಗಲೇ ಅಭ್ಯರ್ಥಿ ಘೋಷಣೆ ಆಗಿರ್ತಕ್ಕಂಥದ್ದು, ಆ್ಯಪ್ನಿಂದ ಯಾವ ರೀತಿ ಎಕ್ಸ್ಪೆಕ್ಟೇಷನ್ ಇದೆ, ಮತ್ತು ಒಟ್ಟಾರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲೋ ಒಂದು ಕಡೆ ಮೋಸ ಆಗ್ತಾ ಇದೆಯಾ ಅನ್ನೋದು ಕೂಗು ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀವಿ? ಪ್ರಥಮವಾಗಿ ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಅದು 2 ಪಕ್ಷ ಅಣ್ಣ ತಮ್ಮ ಇದ್ದಂಗೆ. ನಮಗೆ ಬೇಕಾಗಿರೋದು ಕಾಂಗ್ರೆಸ್ಸಿಂದ ಯಾರಿಗೆ ಕೊಟ್ಟಿದ್ದಾರೆ, ಬಿ ಜೆ ಪಿಯಿಂದ ಯಾರಿಗೆ ಕೊಟ್ಟಿದ್ದಾರೆ ಮುಖ್ಯವಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಬೇಕಾಗಿರುವಂಥ ಸವಲತ್ತುಗಳು ಏನು, ಆಗಬೇಕಾಗಿರೋದು ಕೆಲಸಗಳು ಏನು, ಆಗಿಲ್ಲಿದ್ದ ಕೆಲಸ ಏನು. ಮುಖ್ಯವಾಗಿ ಹೇಳಬೇಕಂದ್ರೆ ನೀವು ಸತತವಾಗಿ 4ರಿಂದ 5 ಬಾರಿ ಕಾಂಗ್ರೆಸ್ ಶಾಸಕರಾಗಿ ಇಲ್ಲಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಏನು ಕೆಲಸ ಆಗಿದೆ, ಮುಂದೆ ಏನಾಗಬೇಕಾಗಿದೆ, ಇದು ವಂಶಾಡಳಿತ ಕೊನೆ ಆಗಬೇಕಾ ಅಥವಾ ಅದೇ ಪಕ್ಷಕ್ಕೆ ಅಧಿಕಾರ ಕೊಡಬೇಕಾ, ಅದು ತೀರ್ಪು ಇರೋದು ಮತದಾರರಲ್ಲಿ. ನಮಗೆ ಬೇಕಾಗಿರೋಂಥದ್ದು ಇಲ್ಲಿ ಸರ್ಕಾರಿ ಡಿಗ್ರಿ ಕಾಲೇಜ್ ಇಲ್ಲ, ಇದು ಯಾವಾಗ ಬರುತ್ತೆ. ಇಲ್ಲಿ ಸುಸಜ್ಜಿತವಾದ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇಲ್ಲ, ಅದು ಯಾವಾಗ ಬರುತ್ತೆ. ಇಲ್ಲಿ ಉದ್ಯೋಗಗಳ ಸೃಷ್ಟಿ ಆಗ್ತಾ ಇಲ್ಲ, ಅದು ಯಾವಾಗ ಆಗುತ್ತೆ. ಇಲ್ಲಿ ಆರೋಗ್ಯ ಕೇಂದ್ರ ಇರ್ಬೋದು, ಸರ್ಕಾರಿ ಶಾಲೆ ಇರ್ಬೋದು, ಇದರಲ್ಲಿ ಏನು ನೇಮಕಾತಿ ಆಗಬೇಕಲ್ಲ, ಅದು ಯಾವಾಗುತ್ತೆ. ಇಲ್ಲಿರುವಂಥದ್ದು ದಾವಣಗೆರೆ ದಕ್ಷಿಣದಲ್ಲಿ ಹೆಚ್ಚಾಗಿ ಬಡ ಕುಟುಂಬ, ಶ್ರಮಿಕರ ಕುಟುಂಬ, ಕಾರ್ಮಿಕರು, ಬಟ್ಟಿ ಕಾರ್ಮಿಕರು, ಮಂಡಕ್ಕಿ ಬಟ್ಟಿ ಕಾರ್ಮಿಕರು, ಆಟೋ ಚಾಲಕರು, ಬದಿ ವ್ಯಾಪಾರಸ್ಥರು ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನೀವೇನಾದರೆ ಸರ್ಕಾರಿ ಶಾಲೆಗೆ ನೀವು ಶಿಕ್ಷಣ ಪಡಲಿಕ್ಕೆ ನಮ್ಮ ಮಕ್ಕಳಿಗೆ ಕಳಿಸಿದರೆ ಅಲ್ಲಿ ವ್ಯವಸ್ಥೆ ಏನಿದೆ, ಅಲ್ಲಿ ನೇಮಕಾತಿಗಳಿರಲ್ಲ, ಒಂದು ಶಾಲಾ ಕೊಠಡಿ ಇರಲ್ಲ. ಉದಾಹರಣೆ ಹೇಳಬೇಕಂದ್ರೆ ಇಲ್ಲಿ KR ಮಾರ್ಕೆಟಲ್ಲಿ ಸರ್ಕಾರಿ ಮೌಲಾನಾದ ಶಾಲೆ ಇದೆ, ನೀವು ಹೋಗಿ ನೋಡ್ಕೋಬೋದು. ಅಲ್ಲಿ ಕೊಠಡಿಗಳ ಏನು ಎಷ್ಟು ಕೊಠಡಿ ಬೇಕೋ ಅಷ್ಟು ಕೊಠಡಿಗಳಿಲ್ಲ. ಇಲ್ಲಿವರೆಗೂ ಅಲ್ಲಿ ಶಿಕ್ಷಣದ ವ್ಯವಸ್ಥೆ ಹೆಂಗಿದೆ. ಇಲ್ಲಿ ಬೇಡಿ ಲೇಔಟಲ್ಲಿ ಮೌಲಾನಾದ ಸರ್ಕಾರಿ ಶಾಲೆ ಇದೆ, ಲ್ಯಾಬ್ ಇಲ್ಲ. ನಾವು ವಿಶ್ವಗುರು ಆಗಲಿಕ್ಕೆ ಹೊರಟಿದ್ದೀವಿ, ಅಲ್ಲಿ ಲ್ಯಾಬ್ ಇಲ್ದಂಗೆ ನಾವು PCMB ಶಾಲೆ ಓದಿಸ್ತಾ ಇದ್ದೀವಿ. ಮತ್ತು ಅಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ. ಅಲ್ಲಿರುವಂಥ ವಿದ್ಯಾರ್ಥಿನಿಯರು ಈ ಒಂದು ಬಿಸಿಲಲ್ಲಿ ಅಲ್ಲಿ ಒಂದು ಫ್ಯಾನ್ ಅಡಿಯಲ್ಲಿ ಕೂರೋಕೆ ವ್ಯವಸ್ಥೆ ಇಲ್ಲ. ನೀವು ಹೇಳ್ತಾ ಇದ್ದೀರಿ ಕಾಂಗ್ರೆಸ್ಸಿಂದ ಯಾರಿಗೆ ಸಿಕ್ಕಿದೆ ಯಾರಿಗೆ ಗೆಲ್ಲಿಸ್ತೀರಿ, ಬಿ ಜೆ ಪಿಯಿಂದ ಯಾರಿಗೆ ಸಿಕ್ಕಿದೆ ಯಾರಿಗೆ ಗೆಲ್ಲಿಸ್ತೀರಿ ಅಂತ ನೀವು ಈ ಒಂದು ವಿಚಾರ ತರ್ತೀರಿ. ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಮೂಲಭೂತ ಸೌಕರ್ಯಗಳು, ಇಲ್ಲಿ ಮತದಾರನಿಗೆ ಬೇಕಾದಂಥ ಸವಲತ್ತುಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿದೆ. ನಮ್ಮ ಪಕ್ಷದಿಂದ ಕೂಡ ಏನು ನಮ್ಮ ಜಿಲ್ಲಾಧ್ಯಕ್ಷರು ಶಿವಕುಮಾರಪ್ಪ ಅವರು ಕಂಟೆಸ್ಟ್ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಕಂಟೆಸ್ಟ್ ಮಾಡೋಂಥ ವಿಚಾರ ಅಲ್ಲ. ಇಲ್ಲಿ ಬೇಕಾಗಿರೋದು ಸವಲತ್ತು ಬಗ್ಗೆ ನೀವು ಚರ್ಚೆ ಮಾಡಿ. ನಮ್ಮ ಪಕ್ಷ ಏನಾದರೂ ಇಲ್ಲಿ ಗೆದ್ದು ಬಂದರೆ ನಮ್ಮ ಪ್ರಥಮ ಆದ್ಯತೆ ಸರ್ಕಾರಿ ಶಿಕ್ಷಣ ವ್ಯವಸ್ಥೆ, ಸರ್ಕಾರಿ ಹಾಸ್ಪಿಟ್ಲ್ಗಳ ವ್ಯವಸ್ಥೆ. ಇಲ್ಲೇನಾದರೆ ಬಡ ಕುಟುಂಬದಲ್ಲಿ ನೀವೇನಾದರೂ ಡಿಗ್ರಿ ಶಾಲೆಗೆ ಕಾಲೇಜಿಗೆ ಕಳಿಸ್ಬೇಕಂದ್ರೆ ನೀವು ಉತ್ತರ ವಿಧಾನ ಕ್ಷೇತ್ರ ಕಳಿಸ್ಬೇಕು. ಒಂದು ಹೆರಿಗೆ ಮಾಡಿಸ್ಬೇಕಂದ್ರೆ ನಾವು KR ಮಾರ್ಕೆಟಿಗೆ ಹೋಗಬೇಕು, ಇಲ್ಲ ಆದರೆ CG ಹಾಸ್ಪಿಟ್ಲಿಗೆ ಹೋಗಬೇಕು. ಇಲ್ಲಿ ತನಕ ಇಲ್ಲಿ ವ್ಯವಸ್ಥೆ ಆಗಿಲ್ಲ. ಇದು ನಮ್ಮ ಪ್ರಶ್ನೆ. ಇದೀಗ ಉತ್ತರ 2 ರಾಷ್ಟ್ರೀಯ ಪಕ್ಷದರ ನಾಯಕರು ಉತ್ತರ ಕೊಡಬೇಕಾಗತ್ತೆ. ಹೇಳಿದ್ರಲ್ಲ, ಇದು ಆ್ಯಪ್ನ ಮಾತು. ಯಾಕಂತಂದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು BJP 2 ಅಣ್ಣ ತಮ್ಮಂದಿರಿದ್ದಂತೆ ವರ್ತಿಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾರಿಗೆ ಟಿಕೆಟ್ ಕೊಟ್ಟರು ಅನ್ನೋದಲ್ಲ, ಇಲ್ಲಿರ್ತಕ್ಕಂಥ ಅಭಿವೃದ್ಧಿಗಳ ಬಗ್ಗೆ ಮಾತಾಡಬೇಕು, ಇಲ್ಲಿರ್ತಕ್ಕಂಥ ಅನಾನುಕೂಲಗಳ ಬಗ್ಗೆ ಮಾಡಬೇಕು. ಇದೇ ವಿಚಾರವನ್ನು ಇಟ್ಕೊಂಡು ಆಮ್ ಆದ್ಮಿ ಪಾರ್ಟಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸ್ತಾ ಇದೆ. ಒಂದು ವೇಳೆ ನಮ್ಮನ್ನು ಜನ ಕೈ ಹಿಡಿದಿದ್ದೆ ಆದರೆ ನಾವು ಏನು ಅಭಿವೃದ್ಧಿ ಆಗದೇ ಇರತಕ್ಕಂಥ ಕ್ಷೇತ್ರಗಳಿದ್ದಾವೆ ಅವೆಲ್ಲವಕ್ಕೂ ಒಂದು ಮುನ್ನುಡಿಯನ್ನು ಬರಿತೀವಿ, ಅದೆಲ್ಲವನ್ನು ಅಭಿವೃದ್ಧಿ ಕಡೆ ತೆಗೆದುಕೊಂಡು ಹೋಗ್ತೀವಿ ಅನ್ನೋ
ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಸರ್ ನಮಸ್ಕಾರ, ನನ್ನ ಹೆಸರು ಶಿಡ್ಲಪ್ಪ ಸುರೇಶ್ ಅಂತೇಳಿ, ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ. ಸುಮಾರು ನಾನು ಕೂಡ 30 ವರ್ಷದಿಂದ ಇಲ್ಲೇ ಸೌತಲ್ಲೇ ಇರೋದು, ಇಲ್ಲೇ ದಕ್ಷಿಣದಲ್ಲೇ ಇರೋದು. ಇಲ್ಲೇ ಸಾಕಷ್ಟು ಚರಂಡಿ ವ್ಯವಸ್ಥೆ ಸರಿಯಿಲ್ಲ, ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲ, ಮತ್ತು ಮೂಲಭೂತ ಸೌಕರ್ಯ ಅಂದರೆ ಇಲ್ಲೇ ರೋಡ್ಗಳು ಮಾತ್ರ ಆಗಿದ್ದಾವೆ ಅಷ್ಟೇ. ಬಿಟ್ಟರೆ ನಿನ್ನೆ ಸ್ಕೂಲು ಮತ್ತು ಡಿಗ್ರಿ ಕಾಲೇಜು ಮತ್ತು ಆಟದ ಮೈದಾನ ಪ್ರತಿಯೊಂದು ನಾವು ಏನೇ ಬೇಕಂದ್ರೂ ಕೂಡ ನಾವು ಉತ್ತರಕ್ಕೆ ಹೋಗ್ಬೇಕು. ಇಲ್ಲಿ ಪ್ರತಿಯೊಂದು ಸ್ಕೂಲು ಏನೇ ಒಂದು ಕಾಲೇಜ್ಗೆ ಹೋಗ್ಬೇಕಂದ್ರೂ ಕೂಡ ಕೆಲಸ ಬಿಟ್ಟು ಇಲ್ಲೇ ನಾವು ಇಲ್ಲ ಒಂದು ಆಟೋ ಮಾಡಿ ಕಳಿಸ್ಬೇಕು, ಇಲ್ಲ ಒಂದು ವ್ಯಾನ್ ಮಾಡಿ ಕಳಿಸ್ಬೇಕು. ಇಲ್ಲೇ ದಿನನಿತ್ಯ ದುಡಿಯೋಂಥವ್ರು ಎಲ್ಲ ಕೂಲಿ ಕಾರ್ಮಿಕರು ಇರೋದು. ಮಂಡಕ್ಕಿ ಬಟ್ಟೆ, ಆಮೇಲೆ ತರಕಾರಿ ಕೆಲಸ, ಪಾಲಿಶ್ ಕೆಲಸ, ಇಂಥ ಕೆಲಸ ಮಾಡೋವಂಥ ಕೂಲಿ ಮಾಡೋವಂಥವ್ರೆ ಇರೋದೆಲ್ಲ ಜಾಸ್ತಿ. ಒಂದು 300-400 ರೂಪಾಯಿ ದುಡಿಮೆ ಮಾಡ್ತಾರೆ ಅವರು. ಅದರಲ್ಲಿ ಮಕ್ಕಳು ಫೀಸ್ ಕಟ್ಟಬೇಕು, ಅದರ ಜೊತೆಲಿ ಮತ್ತೆ ಹೋಗಿ ಬಿಟ್ಟು ಬರಬೇಕು. ಇದು ನಮಗೆ ಹಳ್ಳಿಕ್ಕಿಂತನೂ ಕಡಿಮೆ ಆಗಿದೆ. ನಾವಿಲ್ಲಿ ಹೇಳ್ಬೇಕಂದ್ರೆ ರೋಡ್ಗಳು ಮಾತ್ರ ಆಗಿದಾವೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಇನ್ನೇನೂ ಆಗಿಲ್ಲ. ದಕ್ಷಿಣದಲ್ಲಿ ಭಾಳ ಇಂಪಾರ್ಟೆಂಟಾಗಿ ಗೋರ್ಮೆಂಟು ಸ್ಕೂಲ್ ಬೇಕು, ಅದ್ರ ತಕ್ಕನಂಗೆ ಅದಕ್ಕೆ ಟೀಚರ್ಗಳು ಬೇಕು. ಗೋರ್ಮೆಂಟು ಹಾಸ್ಪಿಟ್ಲು ಬೇಕು, ಹೈಟೆಕ್ ಹಾಸ್ಪಿಟ್ಲು ಬೇಕು, ಅದ್ರ ತಕ್ಕನಂಗೆ ಡಾಕ್ಟ್ರುಗಳು ಬೇಕು. ಆಮೇಲೆ ಹೈಸ್ಕೂಲ್ ಮೈದಾನ ಬೇಕು ನಮಗೆ ಇಲ್ಲಿ ಆಟ ಆಡೋಕ್ಕೆ. ನಾವು ಏನಾದರೂ ವಾಕ್ ಮಾಡ್ಬೇಕಂದ್ರೂ ಕೂಡ ವಯಸ್ಸಾದವರು ಪ್ರತಿಯೊಂದಕ್ಕೂ ನಾವು ಉತ್ತರಕ್ಕೆ ಹೋಗ್ಬೇಕು. ಎಲ್ಲ ಡೆವಲಪ್ಮೆಂಟು ಆ ಕಡೆಗೆ ಆಗಿರೋದ್ರಿಂದ ನಾವು ಏನೇ ಒಂದು ನಮಗೆ ನೆನಪಾಗೋದು ಎಲ್ಲಿಗೆ ಹೋಗ್ಬೇಕಂದ್ರೂ ಉತ್ತರಕ್ಕೆ ಹೋಗ್ಬೇಕು. ಇದು ಆಗಬಾರ್ದು. ಇದು ಆಮ್ ಆದ್ಮಿ ಪಕ್ಷದಿಂದ ನಾವು ಕಂಟೆಕ್ಟ್ ಮಾಡ್ತಾ ಇದ್ದೀವಿ. ಜಿಲ್ಲಾ ಅಧ್ಯಕ್ಷರು ಶಿವಕುಮಾರಪ್ಪ ಅಂತೇಳಿ ಅವರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ನಿಲ್ತಾ ಇದ್ದಾರೆ. ನಾವು ಕೂಡ ಗೆದ್ದು ಬಂದರೆ ನಮಗೆ ಆಶೀರ್ವಾದ ಮಾಡಬೇಕು. ನಾವು ಮೇನ್ವಾಗಿ ಟಾರ್ಗೆಟು ಸ್ಕೂಲು, ಕಾಲೇಜು, ಎಲ್ಲ ಗೋರ್ಮೆಂಟ್ ಕಾಲೇಜು, ಸ್ಕೂಲ್ಗಳು ಒತ್ತು ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ವಿಡಿಯೋ ಜರ್ನಲಿಸ್ಟ್ ಜಿಶನ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ದಾವಣಗೆರೆ.